ನೋಡ್ರಿ ಇಲ್ಲೇ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಹಿಂದಿಂದು ಮುಂದಿಲ್ದು ಭಾಗ ಎಲ್ಲ ರೆಡಿ ಆಗೈತಿ. ಇವಾಗ ತೋಳು ಹೆಂಗೆ ಹಚ್ಬೇಕು ಅನ್ನೋದು ನಿಮ್ಗೆ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಎಲ್ಲರೂ ತೋಳು ಹಚ್ಚಕ್ಕೆ ಭಾಳ ಮಿಸ್ಟೇಕ್ ಮಾಡ್ಕೋತೀರಿ. ಯಾವ ರೀತಿ ಹಚ್ಚಬೇಕು, ಹೆಂಗೆ ಹಚ್ಚಬೇಕು, ಭುಜ ಮುಂದೆ ಸೈಡ್ ಬರಬೇಕು, ಹಿಂದಿನ ಸೈಡ್ ಹಾಕಬೇಕು, ಪ್ರತಿಯೊಂದು ಟಿಪ್ಸ್ಗಳು ಹೇಳ್ಕೊಡ್ತೀನಿ. ಯಾರು ಫಾಲೋ ಮಾಡಿ, ಯಾರು ಸ್ಕಿಪ್ ಮಾಡಬೇಡಿ. ನೋಡಿ ಎಷ್ಟು ನೀಟಾಗಿ ಹೊಲ್ಕೊಂಡಿ ನಾನು. ನೀವು ಏನು ಮಾಡ್ತೀರಿ ಅಂದರೆ ತೋಳು ಹಚ್ಚಾಕನೇ ಮುದ್ದು ಮಾಡಿಬಿಡ್ತೀರಿ. ಅಲ್ಲಿ ಒಟ್ಟ ಮುದ್ದೆ ಆಗ್ಬಾರ್ದ್ರಿ. ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿವಿ ಅಂದ್ರೆ, ನೀಟಾಗಿ ಕೊಟ್ಟಿವಿ ಅಂದ್ರೆ ಇನ್ನೊಮ್ಮೆ ಕಸ್ಟಮರು ಹುಡ್ಕೊಂಬರ್ತಾರೆ. ನಾವು ಫಿನಿಶಿಂಗೇ ಚೆನ್ನಾಗಿ ಕೊಡ್ಲಿಕ್ಕಂದ್ರೆ ಏನು ಮಾಡಿಬಿಡ್ತಾರೆ, ಈ ಫಿನಿಶಿಂಗ್ ಚೆನ್ನಾಗಿ ಕೊಡಲಿ ಬಿಡಪ್ಪ, ಮುದ್ದು ಒಬ್ಬರು ನೋಡಿ ಇನ್ನೊಬ್ರು ಹೊಲ್ಯಾಕೆ ಬರ್ಬೇಕು ರೀ. ಈ ಫಿನಿಶಿಂಗ್ ಚೆಂದಾಗಿ ಐತೆ ನೋಡು, ನೀಟಾಗಿ ಹೊಲ್ದಾರ ನೋಡು ಅಂಥೇಳಿ ಬರ್ತಾರೆ. ನೋಡಿ ಹಿಂದಿಂದು ಎಲ್ಲ ಬ್ಯಾಕ್ ಎಲ್ಲ ಇದು ಲೇಸದು ಹಚ್ಚಬೇಕು. ಇವಾಗ ನಾನು ತೋಳು ಹಚ್ಚೋದು ಹೇಗಂತ ತೋರಿಸ್ಕೊಡ್ತೀನಿ. ತೋಳು ಹಚ್ಚಿ ಲೇಸ ಕಸಿ ಹಚ್ಚಿ ಆಮೇಲೆ ಹೆಂಗೆ ಹೊಲಿಬೇಕು ಅನ್ನೋದು ಅದನ್ನು ಕ್ಲಿಯರಾಗಿ ತೋರಿಸ್ತೀನಿ. ನಾವು ಒಳ್ಳೆ ಶಾಕಿನ್ರಿ ಇದನ್ನು ಬೇಕಂಗೆ ಗೋಟ್ ಕಟ್ಕೋಬೋದು. ಬರ್ರಿ, ಈ ಥರ ನಾವು ಹಿಂದೆ ಮುಂದೆ ನೋಡ್ಕೋಬೇಕು. ಇದು ಮುಂಭಾಗ, ಇದು ಹಿಂಭಾಗ. ಇವ್ರ ಅತ್ತೆ ಬ್ಲೌಸ್ ಇರ್ತಲ್ಲ, ಅತ್ತೆ ಬ್ಲೌಸನ್ನ ಹತ್ತಿ ತೊಗೋಬೇಕ್ರಿ ಮೊದಲು. ಹಂಗೆ ಕರೆಕ್ಟ್ ಪರ್ಫೆಕ್ಟ್ ನಿಮಗೆ ತೋಳು ಹಚ್ಚನ ರೆಡಿ ಆಗ್ಬೇಕಂದ್ರೆ ಅತ್ತೆ ಬ್ಲೌಸ್ ಇರುತ್ತಲ್ಲ ಇಷ್ಟು ಹಿಡ್ಕೊಂಡು ಚಾಪೀಸ್ ತೊಗೋಬೇಕು ರೀ. ಮಾರ್ಕ್ ಹಾಕೋಬೇಕು. ಇಲ್ಲಿ ಕರೆಕ್ಟ್ ಇಲ್ಲಿಗೆ ಮಾರ್ಕ್ ಐತೆ ನೋಡ್ರಿ. ಇಲ್ಲಿ ಮಾರ್ಕ್ ಹಾಕ್ಕೊಂಡು ಚಾಪೀಸ್ ಮಾರ್ಕ್ ಅನ್ನತ್ತೆ ಇಲ್ಲಿ ಮೊದಲೇ ಕರೆಕ್ಟ್ ಇಟ್ಟು ಹಾಕೋಬೇಕು ರೀ. ಇಷ್ಟು ಹಾಕೊಂಡು ಒಳ್ಳೆ ಇದು ಭುಜ ಎತ್ತಡ ಶೋಲ್ಡ್ರು, ಇದು ಬುಡ್ಕಿಂದ ಏನಿರುತ್ತೆ ನೋಡಿ, ಇದು ಹಿಂಭಾಗ ಆಗ್ಬೇಕು ರೀ. ಶೋಲ್ಡ್ರು ಕಟ್ ಮಾಡಿರ್ತೀವಲ್ಲ, ಹಿಂಬಾಗಿ ಈ ಕಡೆ ಒಳಸ್ಬೇಕು. ಮುಂಭಾಗ ಒಳಸ್ಬಾರ್ದು, ಹಿಂಭಾಗ ಕಡೆ ಒಳಸ್ಕೊಂಡು ಕರೆಕ್ಟಾಗಿ ಈ ಸೇಪ್ ಏನೈತೆ ರೀ ನಡ್ಬಾರ್ಕ್ ಇಟ್ಕೋಬೇಕು ರೀ. ಇದನ್ನು ಕರೆಕ್ಟಾಗಿ ಸ್ವಲ್ಪ ಮುಂದಕ್ಕಿದ್ರೆ ಮುಂದಕ್ಕೆ ಇಟ್ಕೋರಿ. ತೋ ಜಾಸ್ತಿ ಇತ್ತಂದ್ರೆ ಇಲ್ಲಿ ಮಾರ್ಕ್ ಹಾಕೊಂಡು ನೋಡಿ ಕಾಣುತ್ತೆ ನೋಡಿ. ಇಷ್ಟಕ್ಕೆ ನಮಗೆ ಬರಬೇಕು. ಇಷ್ಟಕ್ಕೆ ಬರ್ಬೇಕಂದ್ರೆ ಬೇಕಂದ್ರೆ ಸ್ವಲ್ಪ ಅರಿವಿನೂ ಕಟ್ ಮಾಡ್ಕೋಬೋದು ರೀ. ನೀವು ಏನೋ ಜಾಸ್ತಿ ಆಯ್ತಂದ್ರೆ ಅರಿವಿ ಜಾಸ್ತಿ ಅನ್ನಿಸ್ತಂದ್ರೆ ಒಂದು ಸ್ವಲ್ಪ ಇಷ್ಟು ಕಟ್ ಮಾಡ್ಕೊರಿ. ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಕಚ್ಚಿ ಹಾಕೋರಿ. ಈಗ ಈಜಿ ನೋಡಿ ಕಚ್ಚಿ ಹಾಕೊಂಡು, ಈಗ ಕಚ್ಚಿ ಹಾಕೊಂಡಿರ್ತಲ್ಲ ಇದನ್ನು ಕರೆಕ್ಟಾಗಿ ಇಲ್ಲಿಗೆ ಭುಜಕ್ಕಿಟ್ಟು ಕರೆಕ್ಟಾಗಿ ನೋಡಿ ಇಲ್ಲಿ ಇದನ್ನು ಟಿಚ್ ಮಾಡ್ಕೋಬೇಕ್ರಿ. ಇದು ಮಾತ್ರ ಶೋಲ್ಡ್ರ್ ಮಾತ್ರ ಹಿಂಭಾಗ ಕಡೆನ ಒಳಸ್ಬೇಕು ನೋಡಿರಿ. ಮುಂಭಾಗ ಕಡೆ ಒಳಸ್ಬಾರ್ದು ನಾವು. ಇವಾಗ ಏನೈತಿಲ್ಲ ಕರೆಕ್ಟಾಗಿ ಎಳಿಬೇಡ್ರಿ. ಈ ತೋಳು ಹಚ್ತಿರ್ತಿರಲ್ಲ ಹಿಂಗೆ ಎಳ್ಕೊಬೇಡ್ರಿ, ಹಿಂಗೆ ಜಗ್ಬೇಡ್ರಿ, ಹಿಂಗೆ ಮುದ್ದೆ ಬರ್ತೈತಿ. ಅದು ಎಷ್ಟು ಹೋಗುತ್ತೆ ಅಷ್ಟೀಗ ಹಿಂಗೆ ನೀಟ್ ಮಾಡ್ಕೊಂಡು ನೀಟಾಗಿ ಹಿಂಗೆ ಒಳಸ್ರಿ. ಒಳಸ್ಕೊಂಡು ಒಳಸ್ಕೋರಿ. ಎಕ್ಸ್ಟ್ರಾ ಬಂದಿದ್ದು ಎಕ್ಸ್ಟ್ರಾ ಕಟ್ ಮಾಡಿಬಿಡೋಣ. ಇದು ಎಕ್ಸ್ಟ್ರಾ ಇತ್ತು ಅರಿವಿ, ನಾನೇ ತೆಗೆದಿದ್ದಿಲ್ಲ. ಅದು ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ವಿ ಅಂದ್ರೆ ಕರೆಕ್ಟಾಗಿ ಬರುತ್ತೆ ರೀ. ಎಕ್ಸ್ಟ್ರಾ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡೀವಿ, ಎಕ್ಸ್ಟ್ರಾನ ಬರುತ್ತೆ. ಪಾಪಂಬಿಡ್ರಿ, ಇದು ಎಕ್ಸ್ಟ್ರಾನ ಐತೆ ನೋಡ್ರಿ. ಇವಾಗ ಏನು ಮಾಡಿರಿ, ಸರಿ ಇದನ್ನು ಕರೆಕ್ಟಾಗಿ ಇಲ್ಲಿ ಇಟ್ಕೊಂಡು ಎಕ್ಸ್ಟ್ರಾ ಕಟ್ ಮಾಡ್ಕೊಡ್ಬೇಕಂದ್ರೆ ನಿಮಗೆ ಬೇಡಂದ್ರೆ ಬಿಡ್ರಿ. ಇದನ್ನು ಇಟ್ಕೊಂಡು ಕೇಳಿ ಇವಾಗ ಎರಡು ಕಡೆ ಸವ ಬರಬೇಕಲ್ರಿ. ನಮಗೆ ಒಂದು ತೋಳಿಂದ ಹೆಚ್ಚು ಒಂದು ತೋಳಿಂದ ಕಮ್ಮಿ ಆಗಬಾರ್ದು. ಇಲ್ಲಿ ಬರಬೇಕು. ಇಷ್ಟು ಮಾಡ್ಕೊಂಡು ಇದೇನೈತೆ ಇನ್ನೊಂದು ಸೈಡ್ ಹಚ್ಕೋಬೇಕಲ್ಲ, ಹಿಂಗೆ ಬಳಸಿ ಹಾಕ್ರಿ. ಅದನ್ನು ಯಾಕಂದ್ರೆ ಕರೆಕ್ಟಾಗಿ ಮುದ್ದೆ ಬರಬಾರ್ದಂದ್ರೆ ಇದೇ ಥರ ಹಚ್ಕೋಬೇಕು ನೋಡಿ. ನೋಡಿ ಯಾವ ಥರ ಹಚ್ತೀನಿ ಅಂತೇಳಿ ಒಟ್ಟೆ ಎಳಿಬೇಡ್ರಿ. ಅದು ಎಳಿಯಕ್ಕೆ ಹೋಗ್ಬೇಡ್ರಿ. ಈ ಸೈಡ್ ಕರೆಕ್ಟಾಗಿ ಚಂದಾಗ ನೀಟಾಗ
ಇದು ನಮಗೆ ಆರ್ಕೆ ಕಲಿ ಬರಲಿಲ್ಲ ರೀ. ಬರ್ಲಿಕ್ಕಂದು ಏನು ಮಾಡಬೇಕು, ನಾವು ಸ್ವಲ್ಪ ಹಿಂಗೆ ಒಲಿ ಹಾಕ್ಕೊಂಡು ಕುಡ್ಸೊಂಬಿಡ್ಬೇಕು ನೋಡಿ. ಇದು ಎಷ್ಟರ ಎಲ್ಲ ಕಟ್ ಮಾಡ್ತೀನಿ. ಒಂದು ಸೈ ಮೇಲೆ ಇಲ್ಲಿಂದ ಒಲಿ ಹಾಕುವಂತ ಇದೆಯಲ್ಲ, ನಾನು ಹಾಕ್ಕೊಂಡಿನಿ. ಎಷ್ಟರ ಅರ್ಬಿ ಕಟ್ ಮಾಡಿ ನೋಡಿ. ಇದು ಅಸ್ತ್ರ ಅರ್ಬಿ ಇಲ್ಲಿ ಮುದ್ದೆ ಬಂದೈತಿ, ಇಲ್ಲಿ ಮುದ್ದೆ ಬಂದೈತಿ, ಇಲ್ಲಿ ಮುದ್ದೆ ಬಂದೈತಿ. ಒಳಗೆ ಅಸ್ತ್ರ ಅರ್ಬಿ ಮುದ್ದೆ ಬಂದರೂ ಮ್ಯಾಗ ಲೈನಿಂಗ್ ಅರಿಬಿ ಒಟ್ಟು ಮುದ್ದೆ ಬರಬಾರ್ದು ನೋಡಿ. ಎಷ್ಟು ನೀರು ಬಂದೈತಿ ನೋಡಿ. ಇವಾಗ ಅದೇ ಬ್ಲೌಸ್ ಪ್ರಕಾರ ನಾವು ನೋಡ್ಕೊಂಡ್ರಿ ಎಷ್ಟು ನೋಡಿ ಹಿಂಗೆ ಕ್ರಾಸಾಗಿ ಎಷ್ಟು ಚಂದ ಬಂದೈತಿ ಬ್ಲೌಸು. ಮತ್ತು ಬ್ಲೌಸ್ ನೋಡೋಣ್ರಿ ಎಲ್ಲೈತ್ರಿ. ಕರೆಕ್ಟಾಗಿ ತೋಳು ಒಂದೇ ಸಲಕ್ಕೆ ನಿಮಗೆ ಫಿನಿಶಿಂಗ್ ಸಿಕ್ಬಿಡುತ್ತೆ ನೋಡಿ. ನೀವು ಚಂತನ ತೋಳು ಕಟ್ ಮಾಡೋದು ಹಚ್ಚೋದು ಇರೋದಿಲ್ಲ ರೀ ನೋಡಿ. ನೋಡಿ ತೋಳು ಕರೆಕ್ಟಾಗಿ ಭುಜನೂ ಕರೆಕ್ಟಾಗಿದೆ ನೋಡಿ. ಈ ಥರ ಬರಬೇಕಂದ್ರೆ ನಾನು ಈಗ ಕೊಟ್ಟ ರೀತಿಯಾಗ ಹಚ್ಚಿರಿ. ಬರೀ ನಾನು ತೋಳು ಹಚ್ತೀನಿ. ಅದು ಕೂಡ ಭುಜ ಮಾತ್ರ ಇದು ಐತಲ್ಲ ರೀ, ಈ ಶೋಲ್ಡ್ರು ಈ ಕಡೆ ಹಿಂಭಾಗ ಆಗ್ಬೇಕು ನೋಡಿ, ಹಿಂಭಾಗ ಮಾಡ್ಕೋಬೇಕು. ಇದನ್ನು ಕೂಡ ಕರೆಕ್ಟಾಗಿ ನಾವು ಅಳತೆ ತಗೊಂಡು ಅಳತೆ ಹಾಕೋಬೇಕು ರೀ. ಇದು ಈ ಸೈಡ್ ಬರ್ತಾ ಇದು ಕಮ್ಮಿ ಇದ್ದಿದ್ದು ಮುಂಭಾಗ ಬರಬೇಕು. ನಿಮಗೆ ಹಂಗೇನು ಸ್ವಲ್ಪ ಭಾಳ ಕಮ್ಮಿ ಅನ್ಸಾಕೈತೆ ಅಂದ್ರೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ನಾವು ಸ್ವಲ್ಪ ಮುಂಭಾಗ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ನಿಮ್ಗೆ ಎಷ್ಟರ ಅರಿ ಬರಬಾರ್ದು ಅಂದ್ರೆ ಇಷ್ಟು ಅದು ಜಂಪ ಹಾಕಿ ಹೆಂಗಿರುತ್ತೆ ತಳಗದಾರಲ್ರಿ ಅವರು ಕರೆಕ್ಟಾಗಿ ಕಟ್ ಮಾಡ್ಕೊಂಡು ನೋಡಿ. ಇದನ್ನು ಕೂಡ ಇಲ್ಲಿಟ್ಟು ಇಲ್ಲಿಗೆ ಮಾರ್ಕ್ ಮಾಡ್ಕೊರಿ. ಕರೆಕ್ಟ್ ಅದ ರೀ ಹೇಳಿ. ಶೋಲ್ಡ್ರ್ ಐತಲ್ಲ, ಇದನ್ನು ಸ್ವಲ್ಪ ಹಿಂಗೆ ಕಚ್ಚ. ನಾವಿಲ್ಲಿ ಎಷ್ಟೇ ಅರಿವಿ ತೊಗೊಂಡು ಏನು ಮಾಡಿದ್ವಿ ಅಂದ್ರೆ ಮುದ್ದೆ ಬರೋ ಚಾನ್ಸ್ ಭಾಳ ಇರುತ್ತೆ ರೀ. ಅದಕ್ಕೆ ಎಷ್ಟು ಅರಿವಿ ಒಟ್ಟೆ ತೊಗೋಬೇಡ್ರಿ. ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಂಡು ಹಚ್ಚಿ ಹೊಲಿಬೇಕು ನೀವು. ಏನು ಕಚ್ಚ ಹಾಕ್ಕೊಂಡಿರ್ತೀರ ಒಟ್ಟು ನೀವು ದಂಡಿನಿಂದ ತೋಳು ಹಚ್ಚಕ್ಕೆ ಹೋಗ್ಬೇಡ್ರಿ. ಈ ದಂಡಿನಿಂದ ಹಚ್ತೀನಿ ಅನ್ನಂದ್ರೆ ಕರೆಕ್ಟಾಗಿ ತೋಳು ಫಿನಿಶಿಂಗ್ ಚೆಂದ ಬರೋಲ್ಲ. ನಾವು ಏನಿದ್ರು ನಡಬಾರ್ಕನೇ ಹಚ್ಕೋಬೇಕು. ನಾ ಹಿಂಗೆ ಹಚ್ಚೋದು ನೋಡಿ. ಕರೆಕ್ಟಾಗಿ ತೋಳು ಅಳತಿ ಬಂದೇ ಬಿಡುತ್ತೆ. ಜಗ್ಗಕ್ಕೆ ಹೋಗ್ಬೇಡ್ರಿ ನೀವು. ಒಟ್ಟು ತೋಳು ಅರಿಬಿನೂ ಜಗ್ಬೇಡ್ರಿ, ಬುಡಕಿ ಅರಿಬಿನೂ ಜಗ್ಬೇಡ್ರಿ. ಫಿನಿಶಿಂಗ್ ಚೆಂದೇ ಬರ್ತೈತೆ ನೋಡಿ ತಾನೆ. ನಾವು ಹೆಂಗೆ ಬಳಸ್ಕೋತೀನಿ ಕರೆಕ್ಟಾಗಿ ಹೊಲೋದಿಲ್ಲ. ಇದನ್ನು ಕೂಡ ಹಿಂಗೆ ಬಳಸಿ ಹಾಕ್ರಿ. ಒಂದು ಸೈಡು ಸೀದಾ ಹಚ್ಕೋರಿ, ಒಂದು ಸೈಡ್ ಹಿಂಬರ್ಕಿ ಹಚ್ಕೊಂಬಿಡ್ರಿ. ಕರೆಕ್ಟ್ ಫಿನಿಶಿಂಗ್ ಚೆಂದ ಬರುತ್ತೆ ನೋಡಿ. ಹಿಂಗೆ ಮಾಡ್ಕೊಂಡ್ರೆ ನೀವು ಇದೇನೈತಿ ಹಿಂಗೆ ಅಗರ್ಕ ಮುಂಭಾಗ ಮಾತ್ರ ಕರೆಕ್ಟಾಗಿ ನೀಟಾಗಿ ಹಚ್ಕೋಬೇಕು ನೀವು. ಮುಂಭಾಗ ಹೆಂಗಾರ ಆದ್ರೆ ಒಂದು ಹೊತ್ತಿ ನಡಿತೈತೆ ರೀ. ನಮ್ಮ ಕಸ್ಟಮರ್ ಬ್ಲೌಸು ನಾವು ಎಷ್ಟು ನೀಟಾಗಿ ಹೊಲಿತೀವಿ ಅಷ್ಟು ಗಿರಾಕಿ ಜಾಸ್ತಿ ಆತ ನೋಡಿ. ಒಬ್ಬರು ಹೇಳ್ತಿದ್ರಿ ಸಿಸ್ಟರ್ ಒಬ್ಬರು, ಎಷ್ಟು ಹೊಲಿದ್ರು ಟಿಚಿಂಗ್ ರೊಕ್ಕನೇ ಕೊಡಲ್ರಿ ಅಂತ. ನೋಡಿ ಎಷ್ಟು ಚಂದ ಬಂತು ನೋಡಿ ಫಿನಿಶಿಂಗು. ಹಿಂದೆ ಎಷ್ಟು ಚಂದ ಬಂತು ನೋಡಿ. ಇನ್ನೊಂದು ರೌಂಡ್ ಶೇಪ್ ಬಂದುಬಿಡುತ್ತೆ ರೀ. ಮುಂದಿಂದು ರೌಂಡ್ ಬಂದುಬಿಡುತ್ತೆ ನೋಡಿ. ಎಷ್ಟು ಬಂತು ನೋಡಿ. ಇಲ್ಲಿ ಮುದ್ದೆ ಪದ್ದಿ ಏನಾಗಿಲ್ಲ ರೀ. ಬೇಕಾದ್ರೆ ಇಲ್ಲೆಲ್ಲ ದಾರ ಕಾಣಕತ್ತಂದ್ರೆ ಎಷ್ಟು ಉಚ್ಕೋಬೋದು ರೀ ನೀವು. ನೋಡಿರಿ ಕರೆಕ್ಟಾಗಿ ಇನ್ನೊಂದು ಹೊಲಿಗೆ ಹಾಕೊಂಡ್ಬಿಡ್ಬೇಕು. ಒಂದು ತೋಳು ಹಚ್ಚಿದ್ರೆ 2 ಹೊಲಿಗೆ ಹಾಕೋಬೇಕು. ಹತ್ರ ಬೆಟ್ಟೆ ಮುದ್ದೆ ಬರಲಿ, ಒಳಗಿನರಿ ಬಟ್ಟ ಮುದ್ದೆ ಆಗಬಾರ್ದು. ನೋಡಿರಿ ಈಗ ನಮಗೆ ಕರೆಕ್ಟಾಗಿ ಅತ್ತೆ ಹೆಂಗೆ ಸಿಗುತ್ತಿಲ್ಲ ನೋಡೋಣ ಬರ್ರಿ. ಕರೆಕ್ಟಾಗಿ ನಾವು ಕಟ್ ಮಾಡ್ಕೊಂಡು ಕರೆಕ್ಟಾಗಿ ಹೊಲಿದ್ವಿ ಅಂದ್ರೆ ಕರೆಕ್ಟಾಗಿ ಅತ್ತೆ ಸಿಕ್ಕೇ ಸಿಗುತ್ತೆ ನೋಡಿ.
ಇಲ್ಲೇ ನೋಡ್ರಿ ನಮ್ಗೆ ಸೈಡಿಗೆ ಪಿಕೋ ಹಾಕೋದಾಗಲ್ಲ, ಯಾಕಂದ್ರೆ ನಮ್ದು ಹಳ್ಳಿ ಕಡೆ ಪಿಕೋ ಮಿಷನ್ ಇರಲ್ಲ. ಸೈಡಿಗೆ ಇದ್ದಿದ್ರಾಗ ನೀಟಾಗಿ ಹೊಲ್ಕೋಬೇಕಂದ್ರೆ ಇದನ್ನ ಅರ್ಬಿ ಸೀದಾ ಮಾಡಿ ಹೊಲಿಗೆ ಹಾಕೋಬೇಕ್ರಿ. ಒಂದು ಸೀದಾನ ಹಾಕೋರಿ. ಏನಕ್ಕ ಇಂಬ್ರಿಕೆ ಹೊಲಿ ಹಾಕತ್ತಲ್ಲ ಅಂತೀರಿ. ಇದಕ್ಕೊಂದು ಏನಾಗಿ ಕರೆಕ್ಟಾಗ ಕೊಟ್ಟು ಇದನ್ನು ಗುಂಜೆಲ್ಲ ಕಟ್ ಮಾಡ್ಕೊಂಡು ಮುಟ್ಟಿ ಚಾಕಿಂದ ಹಿಂಗೆ ಸೀದಾನ ಹೊಲ್ಕೊರಿ. ಮೊದಲು ಹೊಲ್ಕೊಂಡು ಒಳಿಸಿ ಎಷ್ಟು ನೀಟ್ ಬರುತ್ತೆ ನೋಡಿರಿ. ಇದು ಕೂಡ ಕಸ್ಟಮರು ಜಾಸ್ತಿ ಬರ್ತಾರೆ. ಈ ಥರ ನಾವು ನೀಟಾಗಿ ಟಿಚ್ ಮಾಡಿದ್ದೀವಿ ಅಂದ್ರೆ ಕಸ್ಟಮರ್ ಜಾಸ್ತಿ ಬರೋವಂಥ ಇದು ಇರುತ್ತೆ ನೋಡಿ. ಇವೆಲ್ಲ ನಾವೆಲ್ಲ ಕುಂಚು ಕಟ್ ಮಾಡಿಬಿಡ್ಬೇಕು. ಗುಂಜು ಬಿಡಬಾರ್ದು. ಇವಾಗ ಏನೈತಿ ಹೊಲಿಗೆ ಹಾಕ್ಬೇಕು. ಅವ್ರು ಲೇಸು ಕಸಿ ಎಂಥವು ಹಚ್ಚಂದಿರ್ತಾರೆ ಅಂಥವು ಹಚ್ಕೋರಿ. ನನಗೆ ಅವ್ರು ನೀವು ಎಂಥವ್ರು ಹಾಕ್ತೀರಿ. ಒಬ್ಬೊಬ್ಬರು ಕಸ್ಟಮರ್ ಏನು ಮಾಡ್ಬಿಡ್ತಾರೆ, ನೀವೇ ಆರ್ಟ್ ಹಚ್ಚಿರಿ ಒಂದಂಥವು ಬ್ಲೌಸಿಗೆ ಒಂದಂಥವು ಅಂತಾರೆ. ಒಬ್ಬೊಬ್ಬರು ಕಸ್ಟಮರ್ ಏನಂತಾರೆ, ಅವರೇ ಆರ್ಟ್ ಕೊಡ್ತಾರೆ. ಇಂಥವು ಹಚ್ಚಿರಿ ಅಂತೇಳಿ. ಇದು ನೋಡಿ ಸೈಡಿ ನಾವು ಪಿಕೋ ಹಾಕೋದು ಬೇಡ, ಏನು ಮಾಡೋದು ಬೇಡ, ಗುಂಜಿ ಹೇಳಲ್ಲ. ಈ ಹೊಲಿಗೆ ಹಾಕೊಂಡ್ಬಿಟ್ರೆ ಕರೆಕ್ಟಾಗಿ ಕುಂತು ಬಿಡುತ್ತಾ. ಇದನ್ನು ಕೂಡ ಆ ರೀತಿ ಮಾಡ್ಕೊಂಬರೋಣ. ಆಮೇಲೆ ಸೈಡ್ ಪಿಟ್ ಮಾಡಿಬಿಡ್ತು ನೋಡಿ. ಬ್ಲೌಸ್ ಮುಗೀತ್ರಿ. ತೋಳದಿಂದ ಬ್ಲೌಸ್ ಹೊಲಿಯೋದು ಲೇಟ್ ಆಗಲ್ಲ ನೋಡಿ. ನೋಡಿ ಕರೆಕ್ಟಾಗಿ ಒಂದು ಹೊಲಿಗೆ ಹಾಕೋಬೇಕು ರೀ. ಮೇನ ಇದನ್ನು ಕೂಡ ಈ ರೀತಿ ಕಟ್ ಮಾಡ್ಕೊಂಡು ಕೇಳಿ ಇದನ್ನು ಕೂಡ ಇವಾಗ ಹೊಳಿಸಿ ಹಾಕ್ಬೇಕು ನೋಡಿ. ನಮ್ಮ ಪಿಕೋನೇ ಹಾಕ್ಬೇಕನ್ನೋದು ಪಿಕೋದ ಪ್ರಾಬ್ಲಮೇ ಬರಲ್ಲ ನೋಡಿ. ಇಷ್ಟು ಹಾಕಿ ಇಸ್ತ್ರಿ ಮಾಡಿಕೊಟ್ಟು ಅಂದ್ರೆ ಸೀಟಂಕಿತ ಮಸ್ತ್ ಆಗ್ತದೆ ಬ್ಲೌಸ್ ಹೊಲ್ದಿದ್ದು. ನೋಡಿರಿ ಫಿನಿಶಿಂಗ್ ಹೆಚ್ಚಿ ನೀಟ್ ಬಂತಲ್ರಿ. ಏನು ಮುದ್ದಿಲ್ಲ ಪಿದ್ದಿಲ್ಲ, ಎಷ್ಟು ಚಂದ ಬಂತು. ಇದನ್ನೇನೈತಿ ಹಿಂಗೆ ಒಳಗೆ ಶಾಕ್ ಹೊಲಿಬೇಡ್ರಿ. ಇಷ್ಟೇ ಇಲ್ಲಿ ಬಗ್ಲಾಗ ಅರ್ಬಿ ಹಚ್ಚಿರ್ತೀವಲ್ಲ ಇಷ್ಟೇ ಬರ್ಬೇಕು ನೋಡಿ. ಹಂಗಂದ್ರೆ ಚಂದ ಕುಂದಿರ್ತದೆ. ತೋರಿಸ್ತೀನಿ ರೀ ನಿಮ್ಗೆ ನೋಡಿ. ಸೈಡ್ ಬಿಟ್ಟು ಎಷ್ಟು ಫೈನಲ್ಲ ಕರೆಕ್ಟಾಗಿ ಬಂತು ನೋಡಿ. ಎಲ್ಲಿ ಮುದ್ದಿಲ್ಲ ಏನಿಲ್ಲ. ಇವಾಗ ಅವ್ರ ಅಳತೆ ಬ್ಲೌಸ್ ನೋಡ್ಕೊಂಡು ಫಿಟ್ಟಿಂಗ್ ಮಾಡಬೇಕು ನೋಡಿ. ಎಷ್ಟು ಚಂದ ಬಂತು ಬ್ಲೌಸು. ತೋಳಿಂದು ಎಷ್ಟು ಫಿನಿಶಿಂಗ್, ತೋಳಿನ ಹೆಂಗೆ ಹಚ್ಬೇಕಂತ ನಿಮ್ಗೆ ಸೈಡ್ ಫಿಟ್ಟಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ ಒಂದು ವಿಡಿಯೋದಾಗ. ಇವಾಗ ನಾನು ಸೈಡ್ ಪಿಕೋ ಇರಲಿಕ್ಕೂ ಯಾವ ರೀತಿ ಇದ್ದಿದ್ರಾಗನೇ ನೀಟಾಗಿ ಹೊಲಿಬೇಕು ಅನ್ನೋದು ತೋರಿಸ್ಕೊಟ್ಟಿನಿ ನೋಡಿ. ಬ್ಲೌಸ್ ಫೈನಲಾಗಿ ಈ ಥರ ಲುಕ್ ಬಂತು. ಇನ್ನು ಸೈಡ್ ಪಿಟ್ ಹಿಡಿಬೇಕು. ಅವ್ರು ತಳ್ಳ ಭಾಳದಾರ ಲೇಸ್ ಕಸಿ ಹಚ್ಕೊಂಬಂದು ಸೈಡ್ ಪಿಟ್ ಹಿಡ್ತೀನಿ ರೀ. ಫೈನಲ್ಲ ಬ್ಲೌಸ್ ಮುಗಿದಿಂದ ತೋರಿಸ್ತೀನಿ ನಿಮ್ಗೆ ಯಾವ ಥರ ಫಿನಿಶಿಂಗ್ ಬಂದೈತಿ, ಯಾವ ಥರ ಲೇಸ್ ಹಚ್ಚೀನಿ ಇದಕ್ಕೊಂದಂಥದ್ದು ನೋಡಿ. ಎಷ್ಟು ಚೆನ್ನಾಗೈತೆ ನೋಡಿ ಬ್ಲೌಸು. ಈ ಥರ ಟಚ್ ಮಾಡಿಕೊಟ್ರೆ ಯಾರೇ ಕಸ್ಟಮರ್ ನಮ್ಮನ್ನು ಬಿಟ್ಟು ಯಾಕಡೆ ಅಳಗಡೆ ನೋಡಿ.